ಶಾಸ್ತ್ರೀಜಿಯವರು ಹೇಳಿದರು, ಸಿದ್ದೇಶ್ವರ ಸ್ವಾಮಿಗಳು ಇಲ್ಲ, ಆದರೆ ಅವರು ಮಾಡಿರ್ತಕ್ಕಂಥ ಸಾಧನೆ, ಅವರು ನೀಡಿರ್ತಕ್ಕಂಥ ಉಪದೇಶಗಳು ಸಾರ್ವಕಾಲಿಕವಾಗಿ ಉಳಿಯುವಂಥವು. ಹಾಗಾಗಿ 12ನೇ ಶತಮಾನದಲ್ಲಿ ಒಬ್ಬ ಮನುಷ್ಯ ಭದ್ರ ಅಂತ ಹೇಳಿ ಒಬ್ಬ ಮನುಷ್ಯ ಇವತ್ತಿನ ದಿನದಲ್ಲಿ ಹೇಗೆ ಕಳ್ಳತನ ಮಾಡ್ತಾರೆ, ಸುಳ್ತನ ಹೇಳ್ತಾರೆ, ಕೊಲೆಗಳನ್ನು ಮಾಡ್ತಾರೆ, ದರೋಡೆಗಳನ್ನು ಮಾಡ್ತಾರೆ, ಆ ಕಾಲದಲ್ಲೂ ಇದ್ದು. ಬಹುತೇಕ ಆ ಕಳುವು ಮಾಡಲಿಕ್ಕೆ, ದರೋಡೆ ಮಾಡಲಿಕ್ಕೆ ನಾನಾ ಕಾರಣಗಳಿರ್ತಾವೆ. ಒಂದು ವೈಷಮ್ಯ ಇರ್ಬೋದು, ಅಥವಾ ಭಾಳ ಬಡತನ ಆಗಿ ಭಾಳ ತೊಂದರೆಯಿಂದ ಏನಾದರೂ ಮಾಡಿ ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಆಶೆಯಿಂದ ಇರ್ಬೋದು, ಅಥವಾ ಯಾರದೋ ಒಂದು ಆಶೆಯನ್ನು ತೀರಿಸ್ಲಿಕ್ಕೋಸ್ಕರವಾಗಿಯೂ ಇರ್ಬೋದು, ಅಥವಾ ಹೆಂಡತಿ ಮಕ್ಕಳ ಆಶೆಯನ್ನು, ಅವರ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೋಸ್ಕರವಾದ್ರೂ ಇರ್ಬೋದು. ನಾನಾ ಕಾರಣಗಳಿಂದ ಮನುಷ್ಯನನ್ನು ಬೇರೆ ಬೇರೆ ವೇಷಗಳನ್ನು ಹಾಕಲಿಕ್ಕೆ ಹಚ್ತದೆ. ಬಹುತೇಕ ಆ ಕಾಲದಲ್ಲಿ ಭದ್ರ ಅನ್ನುವಂತಹ ಒಬ್ಬ ಮನುಷ್ಯ, ಅವನ ಹೆಂಡತಿ ಒಂದು ಆಸೆ ಪಡ್ತಾಳೆ. ಬಹುತೇಕ ಹೆಣ್ಮಕ್ಳಿಗೆ ಅಂದರೆ ತುಂಬ ಆಸೆನೇ ಇರುತ್ತೆ. ಅದರಾಗೆ ವಿಶೇಷವಾಗಿ ನಿಮ್ಮ ಆಸೆ ಅದ್ರ ಮೇಲೆ, ಬಂಗಾರದ ಮೇಲೇ. ಬಹುತೇಕ ಈಗಂತೂ ತುಟ್ಟಾಗೈತೆ, ಭಾಳ ತುಟ್ಟಾಗೈತಿ. ಆದರೆ ಆ ಕಾಲದಲ್ಲೂ ನೋಡಿ, ಹೆಣ್ಮಗಳು ಭದ್ರ ಅಂತಕ್ಕಂಥ ಒಬ್ಬ ಕಳ್ಳ, ಆ ಕಳ್ಳನ ಹೆಂಡತಿ ಆಸೆ ಪಡ್ತಾಳೆ. ಯಾವುದ್ರ ಮೇಲೆ? ಬಂಗಾರದ ಮೇಲೆ ಆಸೆ ಪಡ್ತಾಳೆ. ಆಕೆ ನೀನು ಬಂಗಾರ ತೆಗೆದುಕೊಂಡು ಬಾ, ದುಡಿದು ಬಂಗಾರ ತೆಗೆದುಕೊಂಡು ಬಾ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಲಿಲ್ಲ. ನೀವು ಹೋಗಿ ಎಲ್ಲೋ ಒಂದು ಕಾರ್ಯಕ್ರಮಗಳಿಗೆ, ಯಾರದೋ ಲಗ್ನಕ್ಕೆ, ಯಾರದೋ ಮನೆ ಓಪನಿಂಗಿಗೆ ಹೋದಾಗ ಯಾರೋ ಹಾಕ್ಕೊಂಡಿದ್ದು ಬಂಗಾರ, ಯಾರೋ ಹಾಕ್ಕೊಂಡಿದ್ದು ಚೈನಾ, ಯಾರೋ ಹಾಕ್ಕೊಂಡಿದ್ದು ಕಿವ್ಯಾಗಿಂದು, ಯಾರೋ ಹಾಕ್ಕೊಂಡಿದ್ದು ಬಟ್ಟೆ ನೋಡಿ ನಿಮ್ಮ ಮನೆಯಾಗ ಗಂಡನ ಮುಂದೆ ನೀವು ಬೇಡಿಕೆ ಇಡ್ತೀರಿ. ಮಗಳಿದ್ರೆ ತಂದೆ ಮುಂದೆ ಬೇಡಿಕೆ ಇಡ್ತಾಳೆ, ಏನಂತ? ಅವ್ರು ಹಾಕ್ಕೊಂಡಾರಲ್ಲ ಅಂಥದ್ದೇ ನನಗೂ ಬಂಗಾರ ಮಾಡಿಸು, ಅವ್ರು ಹಾಕ್ಕೊಂಡಾರಲ್ಲ ಅಂಥದ್ದೇ ಬಟ್ಟೆ ನನಗೆ ಕೊಡಿಸು, ಅವ್ರು ಕಟ್ಟಿದಾರಲ್ಲ ಅಂಥದ ಮನೆ ನಮಗೂ ಕಟ್ಟಿಸು, ಅವ್ರು ತೊಗೊಂಡಿದ್ದಾರಲ್ಲ ಕಾರು ಅಂಥದ್ದೇ ಕಾರ್ ತಗೋ. ಹಿಂಗೆ ಬೇರೆದವರನ್ನು ನೋಡಿ, ಬೇರೆದವರದ್ದನ್ನು ನೋಡಿ ಅಪೇಕ್ಷೆ ಪಟ್ಟು ಬೇಡಿಕೆಯನ್ನು ಇಡ್ತಾರೆ. ಆ ಕಾಲದಲ್ಲೂ ಭದ್ರನ ಹೆಂಡತಿ ಏನು ಮಾಡಿದ್ಲು ಅಂದರೆ, ಇದೇ ಅಪೇಕ್ಷೆಯನ್ನು ಬಸವಣ್ಣನವರ ಹೆಂಡತಿಯಾದ ನೀಲಾಂಬಿಕೆಯ ಕಿವಿಯಲ್ಲಿರ್ತಕ್ಕಂಥ ಓಲೆಗಳನ್ನು ನೋಡಿ ಭದ್ರನಿಗೆ ಹೇಳ್ತಾಳೆ. ನೀಲಾಂಬಿಕೆಯ ಕೊರಳಲ್ಲಿ, ನೀಲಾಂಬಿಕೆಯ ಕಿವಿಯಲ್ಲಿ ಕಿವಿಗೆ ಹಾಕ್ಕೊಳ್ಳುವಂತಹ ಓಲೆಗಳು ಭಾಳ ಚೆನ್ನಾಗಿದ್ದಾವೆ. ಆಕೆ ಭಾಳಷ್ಟು ಜನರ ಮಧ್ಯದಲ್ಲಿ ನಿಂತಿದ್ರೂ ಕೂಡ ಅಷ್ಟು ಮಿಂಚುತ್ತವೆ, ಅಷ್ಟು ಚೆನ್ನಾಗಿ ಕಾಣ್ತವೆ. ಅಂಥ ಓಲೆಗಳನ್ನು ನನಗೂ ಮಾಡಿಸ್ಕೊಡು, ನನಗೂ ತಂದು ಕೊಡು ಅಂತ ಭದ್ರನ ಹೆಂಡತಿ ತನ್ನ ಗಂಡನಿಗೆ ಕೇಳ್ಕೊಳ್ತಾಳೆ. ಮತ್ತು ಅವ ಭದ್ರ ಕಳುವು ಮಾಡೋದೇ ಅವನ ಉದ್ಯೋಗ. ಮತ್ತು ಅವನಿಯಲ್ಲಿ ಹೋಗಿ ದುಡಿದು ಸಾಧನೆ ಮಾಡಿ ಬಂಗಾರ ತಗೊಂಡು ಅಂಥದ್ದು ಮಾಡಿಸ್ಲಿಕ್ಕಂತೂ ಅವನ ಕೈಯಾಗ ಸಾಧ್ಯ ಇಲ್ಲ. ಆದ್ರೆ ಮತ್ತು ಹೆಂಡತಿ ಅಪೇಕ್ಷೆ ಈಡೇರಿಸ್ಬೇಕು. ಅವನದು ಈಡೇರಿಸ್ಲಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದು ಪಾಪ ಅಲ್ಲಿ ಕುಂತವ್ರಿಗೆ ಎಲ್ಲರಿಗೂ ಗೊತ್ತವ್ರಿಗೆ. ಈಡೇರಿಸ್ಲಿಲ್ಲ ಅಂದಿದ್ದು ಕಿರಿಕಿರಿ ಅವ್ರಿಗೆ ಗೊತ್ತದು. ಬಹುತೇಕ ಅವನು ಅಂಥ ಕಿರಿಕಿರಿ ಅನುಭವಿಸಿದ್ನೇನೋ ಆ ಕಾಲದಲ್ಲಿ ಗೊತ್ತಿಲ್ಲ. ಅವನೇನು ಮಾಡ್ತಾನೆ ಅಂತಂದರೆ, ಇನ್ನು ನನ್ನ ಕೈಯಾಗ ದುಡ್ದಂತೂ ಇದನ್ನು ತರಲಿಕ್ಕಾಗಲ್ಲ, ನೀಲಾಂಬಿಕೆನೇ ಕಿವಿಯಲ್ಲಿರ್ತಕ್ಕಂಥದ್ದನ್ನು ಕಳುವು ಮಾಡ್ಕೊಂಬಂದುಬಿಟ್ರೆ ಮುಗಿದ ಹೋಗುತ್ತಾ ಅಂತ ಹೇಳಿ ಅವ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಅವತ್ತಿನ ಕಾಲಕ್ಕೆ ಬಸವಣ್ಣನವರ ಮನೆಗೆ ಹೋಗುವಾಗ, ಅವ್ರ ಮನೆಗೆ ಹೋಗಿ ಕಳುವು ಮಾಡ್ಕೊಂಡು ಬರಬೇಕು ಅಂತಂದರೆ ಅಲ್ಲಿ ಒಂದು ನೇಮ ಇತ್ತು. ಹಾಗೆ ಬಸವಣ್ಣನವರ ಮನೆ ಒಳಗಡೆ ಪ್ರವೇಶಕ್ಕೆ ಯಾರಿಗೂ ಪ್ರವೇಶ ಇದ್ದಿಲ್ಲ. ಯಾರು ಲಿಂಗವನ್ನು ಕಟ್ಟಿಕೊಂಡಿರ್ತಾರೆ ಅವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇತ್ತು. ಇವ ನೋಡಿದ್ರೆ ಕಳ್ಳ, ಇವನು ಹೆಂಗೆ ಲಿಂಗ ಕಟ್ಕೊಳ್ಬೇಕು? ಕಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗಾದರೂ ಮಾಡಿ ಮನೆ ಒಳಗಡೆ ಹೋಗಬೇಕು ಅಂತಂದ್ರೆ ನನ್ನ ಕೊಳ್ಳಲ್ಲಿ ಲಿಂಗ ಇರಲೇಬೇಕು. ನನ್ನ ಕೊಳ್ಳಲ್ಲಿ ಲಿಂಗ ಇಲ್ಲ. ಹಾಗಾದರೆ ಅಲ್ಲಿ ಗೇಟ್ನಲ್ಲಿ ಹಡಪದ ಅಪ್ಪಣ್ಣವ್ರು ನಿಂತುಬಿಟ್ಟಿದ್ದಾರೆ.
ಅವರನ್ನು ಕಣ್ಣು ತಪ್ಪಿಸಿ ಒಳಗಡೆ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಲಿಂಗ ಕಟ್ಕೋಬೇಕಲ್ಲ, ಏನು ಮಾಡಬೇಕು ಅಂತ ಹೇಳಿ ಭದ್ರ ಏನು ವಿಚಾರ ಮಾಡ್ತಾನೆ, ಅವರೇನು ಲಿಂಗ ಬಿಚ್ಚಿ ನೋಡೋದಿಲ್ಲಲ್ಲ, ಹೆಂಗೋ ಹೋದ್ರಾಯ್ತು ಅಂತ ಹೇಳಿ ಅಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲು ತಗೊಂಡು ಅರಿವಿಗೆ ಕಟ್ಕೊಂಡು ಲಿಂಗ ಕಂಡಂಗೆ ಕಾಣುವಂಗೆ ಮಾಡಿಕೊಂಡು ಹಣೆಗೆ ವಿಭೂತಿ ಹಚ್ಕೊಂಡು ಗೇಟಿಗೆ ಬರ್ತಾನೆ. ಅಡಪದಪ್ಪಣ್ಣವ್ರು ನೋಡ್ತಾರೆ, ಒಳಗೆ ಬರೋವರಿಗೆ ಏನೋ ಎರಡು ಗುರುತು, ಒಂದು ಹಣೆ ಮೇಲೆ ವಿಭೂತಿ, ಎರಡನೇದು ಲಿಂಗ. ಅವು ಎರಡು ಇದ್ದು ಅಂದ್ರೆ ಅವ್ರು ಏನೂ ಚೆಕ್ ಮಾಡ್ತಿದ್ದೇ ಇಲ್ಲ, ಆಯಿತು ಹೋಗ್ಬಿಡಿ ಒಳಗಡೆ ಅಂತ ಕಳಿಸ್ತಿದ್ರು. ಹಂಗೆ ಅವರ ಹಣೆ ಮೇಲೆ ಭದ್ರ ವಿಭೂತಿ ಹಚ್ಕೊಂಡು ಕೊರಳಲ್ಲಿ ಲಿಂಗ ಅಂತ ತಿಳ್ಕೊಂಡು ಕಲ್ಲು ಕಟ್ಕೊಂಡು ಒಳಗಡೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಒಳಗಡೆ ಏನೋ ಪ್ರವೇಶ ಆಯಿತು. ಒಳಗಡೆ ಮಲಗುವಂಥ ಕೋಣೆಯಲ್ಲಿ ಹೋಗಿ ನೋಡ್ತಾರೆ, ಬಸವಣ್ಣನವರು ನೀಲಾಂಬಿಕೆಯವರು ಮಲ್ಕೊಂಡಿರ್ತಾರೆ. ಮಲ್ಕೊಂಡಿರುವಂಥ ಸಂದರ್ಭದಲ್ಲಿ ಇವ ಹೋಗಿ ನೋಡ್ತಾನೆ, ಕಿವಿಯಲ್ಲಿ ಅವೇ ಓಲೆಗಳು ಇರ್ತವೆ. ಅವಾಗ ಅವ ವಿಚಾರ ಮಾಡ್ತಾನೆ, ಹೇಗೂ ಮಲಗಿದ್ದಾರೆ, ನಾನು ಸಾವಕಾಶವಾಗಿ ಹೋಗಿ ಅವರ ಕಿವಿಯಿಂದ ಓಲೆಯನ್ನು ಕಿತ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ಧೈರ್ಯವಾಗಿ ಒಳಗಡೆ ಅವರ ರೂಮಿಗೆ ಹೋಗಿ ಅವರ ಕಿವಿಗೆ ಕೈ ಹಾಕಿ ಕಿವಿಗಿನ ಓಲೆಗಳನ್ನು ಉಚ್ಕೊಳ್ತಾನೆ. ಕಿವಿಯಾಗಿನ ಓಲೆ ಉಚ್ಕೊಂಡಾಗ ಬಹುತೇಕ ನೀಲಾಂಬಿಕೆಯವರಿಗೆ ಎಚ್ಚರ ಇದ್ದರೂ ಇರ್ಬೋದು, ಇಲ್ಲಂತಲ್ಲ. ಯಾಕಂದರೆ ಯಾವ ಮನುಷ್ಯನಿಗೆ ಎಚ್ಚರ ಆಗೋದಿಲ್ಲ ಹೇಳ್ರಿ ನೋಡೋಣ. ಕಿವಿಯಾಗಿ ನಾವು ತಕ್ಕೊಳ್ಳುವಾಗ ಯಾವ ಮನುಷ್ಯನಿಗೆ ಎಚ್ಚರ ಆಗೋದಿಲ್ಲ, ಎಚ್ಚರ ಆಗೇ ಆಗ್ತದೆ. ಆದರೆ ಬಸವಣ್ಣನವರ ಸಿದ್ಧಾಂತ ಎಂಥದಿತ್ತು ಅಂತಂದರೆ, ಯಾರೋ ಒಬ್ಬ ಬಂದು ಬೇಡ್ತಿರುವಾಗ, ಯಾರೋ ಒಬ್ಬ ತೆಗೆದುಕೊಂಡು ಹೋಗ್ತಿರುವಾಗ ಅವನಿಗೆ ಬೇಡ ಅನ್ನಬಾರದು ಅನ್ನುವಂತಹ ಒಂದು ಉದ್ದೇಶ. ಅವರಿಗೆ ಏನು ಕೇಳ್ತಾರೆ, ಏನು ತೆಗೆದುಕೊಂಡು ಹೋಗ್ತಾರೆ ಅದನ್ನೆಲ್ಲ ಧಾರಾಳವಾಗಿ ಕೊಡುವಂಥ ಮನೋಭಾವ ಬಸವಣ್ಣವರಲ್ಲೂ ಇತ್ತು, ಅದು ನೀಲಾಂಬಿಕೆಯವರಲ್ಲೂ ಇತ್ತು. ನೀಲಾಂಬಿಕೆಯವರು ವಿಚಾರ ಮಾಡ್ತಾರೆ, ಯಾರಿಗೋ ಬೇಕಾಗಿದೆ, ಅದರ ಅವಶ್ಯಕತೆ ಇದೆ ಕಾಣ್ತದೆ, ತೆಗೆದುಕೊಂಡು ಹೊರಟಿದ್ದಾರೆ ಬಿಡು ಅಂತ ಹೇಳಿ ಅವರು ಎಚ್ಚರ ಇದ್ರೂ ಕೂಡ ಕಣ್ಣು ತೆಗಿಲಾರದೆ ಮಲ್ಕೊಂಡಿರೋರ ಗತೆನೇ ಮಲ್ಕೊಂಡಿರ್ತಾರೆ. ಅವ ಕಿವಿಯಾಗಿ ನಾವು ಉಚ್ಕೊಳ್ತಾನೆ. ಉಚ್ಕೊಂಡ ಮ್ಯಾಗ ಅವನ ಆಸೆ ಮುಗೀತು, ಹೋಗ್ಬೇಕ ಇಲ್ಲೋ. ಮನುಷ್ಯನಿಗೆ ದುರಾಶೆ ಹೆಂಗಿರ್ತದೆ, ಬಸವಣ್ಣವ್ರಿಗೂ ಎಚ್ಚರಾಗಿಲ್ಲ, ನೀಲಾಂಬಿಕೆಗೂ ಎಚ್ಚರಾಗಿಲ್ಲ ಅಂತ ಹೇಳಿ ತಿಳಿದು ಇನ್ನೇನು ಕೊಳ್ಳಾಗಿರ್ತಕ್ಕಂಥ ತಾಳಿ ಬಂಗಾರದ ಚೈನದ ಅದನ್ನು ಒಂದು ಹೋದ್ರಾತಂತ ಹೇಳಿ ಸಣ್ಣಗೆ ತಾಳಿಗೆ ಕೈ ಹಾಕ್ತಾನೆ. ಅವಾಗ ತಾಳಿಗೆ ಕೈ ಹಾಕಿದಾಗ ನೀಲಾಂಬಿಕೆಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತದೆ, ಏನು ಕಿವಿಯಾಗಿನ ಓಲೆ ಏನೋ ಬಿಚ್ಕೊಂಡ ಹೋಗಲಿ, ಬೇರೆ ಕೈಯಾಗಿಂದ ಏನೋ ಬಳೆ ಉಚ್ಕೊಂಡಿದ್ರು ಹೋಗಲಿ ಅನ್ಬೋದಾಗಿತ್ತು. ಆದರೆ ಕೊಳ್ಳಗಿನ ತಾಳಿ ಉಚ್ಕೊಳ್ಳುವಾಗ ನನ್ನ ಗಂಡ ಇರುವಾಗ ನನ್ನ ತಾಳಿ ಹೋದರೆ ಗಂಡ ಇಲ್ಲಾರ್ದಂಗಲ್ಲ ಅಂತ ತಿಳಿದು ತಾಳಿ ಉಚ್ಕೊಳ್ಳುವಂಥ ಸಂದರ್ಭದಲ್ಲಿ ನೀಲಾಂಬಿಕೆ ಎಚ್ಚರಾಗಿ ಬಸವಣ್ಣವರನ್ನು ಎಬ್ಬಿಸ್ತಾಳೆ. ಬಸವಣ್ಣವ್ರಿಗೆ ಎಬ್ಬಿಸಿ ಕಳ್ಳ 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 ಅಂತ ಹೇಳಿ ನೀಲಾಂಬಿಕೆ ಹೇಳಿದಾಗ ಬಸವಣ್ಣವರು ಎದ್ದು ನೋಡ್ತಾರೆ. ಅವನ ಹಣೆಯಲ್ಲಿರ್ತಕ್ಕಂಥ ಭಸ್ಮ, ಅವನ ಕೊಳ್ಳಲ್ಲಿರ್ತಕ್ಕಂಥ ಲಿಂಗವನ್ನು ನೋಡಿ ನೀಲಾಂಬಿಕೆಗೆ ಬೈತಾರೆ. ಅವರು ನೀಲಾಂಬಿಕೆಗೇನೆ ಬೈತಾರೆ, ಅವ ಕಳ್ಳ ಅಲ್ಲವ, ಅವನಿಗೆ ನೀ ಕಳ್ಳ 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 ಅಂತ ಹೇಳ್ತಾ ಇದೀಯ, ತಾಳಿ ಚೈಲ್ ಜಕ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತೀಯ, ಕಿವಿವೆಲ್ಲ ಓಲೆ ಜಗ್ತಾ ಇದ್ದಾನೆ ಅಂತ ಹೇಳ್ತೀಯಲ್ಲ, ಅವನು ಕಳ್ಳ ಅಲ್ಲ, ಅವನಿಗೆ ಹುಚ್ಚು ಕೊಟ್ಬಿಡು ಅಂತ ಹೇಳ್ತಾರೆ. ನೋಡಿ, ಒಡನಿರ್ಧ ಸತಿ ಎಂದು ನಂಬಿರ್ಧೆನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನಂಬಿರ್ಧನಯ್ಯ, ಅಯ್ಯೋ ಎನ್ನಯ್ಯನ ಕೈ ನೊಂದಾವು, ಎಲೆ ಚಾಂಡಾಳಿ ಬಿಚ್ಚು ಕೊಡು ಅವನ್ನ ಅಂತ ಹೇಳ್ತಾರೆ. ನೋಡಿ, ನನ್ನ ಅಯ್ಯನ ಕೈ ನೊಂದಾವು, ಅವನ ಕೈ ನೋವಾಗಬಾರದು, ಅವನಿಗೆ ಹುಚ್ಚು ಕೊಡು, ತೆಗೆದುಕೊಡು ಎಲೆ ಚಾಂಡಾಳಿ. ಕಳ್ಳನ ಮನೆಗೆ ಬಲುಕಳ್ಳನೊಬ್ಬ ಬಂದಡೆ ಕೂಡಲ ಸಂಗಮನಾಥನಲ್ಲದೆ ಮತ್ತಾರು ಮರುಳೆ ಅಂತ ಹೇಳ್ತಾರೆ ಬಸವಣ್ಣವರು. ಕಳ್ಳನ ಮನೆಗೆ ಮತ್ತೊಬ್ಬ ಕಳ್ಳ ಬಂದಾನ, ಬಲುಕಳ್ಳ ಬಂದಾನ ಅಂದ್ರೆ ಕೂಡಲ ಸಂಗಮನಾಥನಲ್ಲದೆ ಬೇರೆ ಯಾರೂ ಅಲ್ಲ. ಅವ ಕಳ್ಳ ಅಂತ ನೀ ಹೆಂಗೆ ಹೇಳ್ತಿ? ಅವನ ಹಣೆಯಲ್ಲಿ ವಿಭೂತಿ ಐತೆ, ಅವನ ಕೊರಳಲ್ಲಿ ಲಿಂಗ ಐತೆ, ಅವನಿಗೆ ನೀ ಕಳ್ಳ ಅಂತ ಇದೀಯ. ಅವ ಕಳ್ಳ ಅಲ್ಲ, ಅವ ಸಾಕ್ಷಾತ್ ಸಂಗಮನಾಥನೇ ಬಂದಾನ, ಲೇಟ್ ಮಾಡಬೇಡ, ಹುಚ್ಚು ಕೊಡು ಅಂತ ಹೇಳಿ ಬೈತಾನೆ. ಅವಾಗ ಆಕೆ ಹೇಳ್ತಾಳೆ, ಅಲ್ಲ ಕಿವಿಯಾಗಿನ ಓಲೆ ತಗೊಂಡ, ನಾನು ಬಳೆ ಕೇಳಿದ್ರು ಕೊಡ್ತೀನಿ, ತಾಳಿ ಹೆಂಗೆ ಕೊಡೋದು ಗಂಡ ನೀವಿರುವಾಗ ಅಂತ ಹೇಳಿ ನೀಲಾಂಬಿಕೆ ಹೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ನೀಲ
ನಾನು ಜೀವಂತವಾಗೇ ನಿನ್ನ ಜೊತೆ ಇರುವಾಗ ಮಾಂಗಲ್ಯದ ಬಗ್ಗೆ ಯಾಕೆ ವಿಚಾರ ಮಾಡ್ತಾ ಇದೀಯಾ? ಮಾಂಗಲ್ಯ ಏನು ಮುಖ್ಯ ಅಲ್ವಾ? ನಾನೇ ನಿನ್ನ ಜೊತೆ ಇದ್ದೀನಿ. ಸಂಗಮನಾಥ ಕೇಳ್ತಾ ಇದ್ದಾನೆ, ಹುಚ್ಚು ಕೊಡು ಅಂತ ಹೇಳಿ ಬಸವಣ್ಣವರೇ ಹೇಳ್ತಾರೆ. ಅವಾಗ ಅವನಿಗೆ ಕಳ್ಳನಿಗೆ ಮನಸ್ಸು ಪರಿವರ್ತನೆ ಆಗ್ತದೆ ನೋಡಿ. ಯಾಕಂದ್ರೆ ಬಸವಣ್ಣನವರು ಮಡದಿಗೆ ಹಿಂಗೆ ಬೈದು ಕಳ್ಳನಿಗೆ ಸಂಗಮನಾಥ ಅಂತ ಹೇಳಿ ಕರೆದಾಗ ಆಗಿನ ಕಳ್ಳರು ಭಾಳ ಪ್ರಾಮಾಣಿಕರಿದ್ದರ್ರಿ, ಈಗಿನ ಕಳ್ಳರಲ್ಲ. ಈಗಿನ ಮನೆಗಿನ ಮಂದಿ ತುಡುಗು ಮಾಡ್ತೈತಿ. ನಮ್ಮ ಹತ್ರ ಪಂಚಾಂಗ ಕೇಳಕ್ಕೆ ಬಂದಿರ್ತಾರೆ. ಅದರ ನಾವು ಮನೆಯಾಗಿರೋರು 4 ಮಂದಿ ಮೊನ್ನೆ ಮದುವೆಗೆ ಹೋಗಿ ಕೊಳ್ಳಗಿನ ಚೈನ್ ಎಲ್ಲ ತೆಗೆದಿಟ್ಟಿವಿ, ಟ್ರೆಜರಿಗೆ ಇಟ್ಟಿವಿ, ಎಲ್ಲಿ ಹೋಗೈತೆ ಅನ್ನೋದು ಗೊತ್ತಿಲ್ಲ. ಮತ್ತು ತೊಗೊಂಡವ್ರು ಯಾರು? ಇಲ್ಲೇನು ಸಂಗಮನಾಥ ಬರೋಕ್ಕೆ ಸಾಧ್ಯ ಇಲ್ಲಲ್ಲ. ಈ 4 ಮಂದಿಗೆ ಒಬ್ಬರು ಸಂಗಮನಾಥ ಯಾರದಾರ? ಹಾಂ, ಬಸವಣ್ಣನವರು ನೋಡಿ ಹಂಗೆ ಅಂದಾಗ ಅವ ಕಳ್ಳ ಹೇಳ್ತಾನ, ಯಪ್ಪ ನಂದು ತಪ್ಪಾಗ್ಯದ, ನನ್ನ ಕ್ಷಮಾ ಮಾಡಿರಿ. ನಾನು ಸಂಗಮನಾಥ ಅಲ್ಲ, ನಾನೊಬ್ಬ ಕಳ್ಳ. ನಿಜವಾಗಿಯೂ ನಾನು ಕಳ್ಳ. ನಾನು ಭದ್ರ ಅಂತಕ್ಕಂಥ ಹೆಸರಿನವ. ನನ್ನ ಹೆಂಡತಿ ಹಿಂಗೆ ಅಪೇಕ್ಷೆ ಪಟ್ಲು. ಆಕೆ ಅಪೇಕ್ಷೆ ಪಟ್ಟಿದ್ದಕ್ಕೆ ನನಗೆ ದುಡಿದು ಅವನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀಲಾಂಬಿಕೆಯವರ ಕೊರಳಲ್ಲಿರ್ತಕ್ಕಂಥದ್ದು, ನೀಲಾಂಬಿಕೆಯವರ ಕಿವಿಯಲ್ಲಿರ್ತಕ್ಕಂಥದ್ದು ಕಳುವು ಮಾಡ್ಕೊಂಡು ಹೋಗಿಬಿಟ್ರೆ ಸರಳ ಆಗ್ತೈತೆ ಅಂತ ಹೇಳಿ ನಾನು ನಿಜವಾಗಿಯೂ ಕಳುವು ಮಾಡೋಕ್ಕೆ ಬಂದಿನೇ ಹೊರತು ನಾನು ಸಂಗಮನಾಥನ ಅಲ್ಲ ಅಂತ ಹೇಳಿ ಪರಿಪರಿಯಾಗಿ ಬಸವಣ್ಣನವರಿಗೆ ಕಾಲು ಬಿದ್ದು ಬೇಡ್ಕೋತಾನೆ. ಯಾರೋ? ಭದ್ರ. ಬಸವಣ್ಣವರು ನಂಬುವುದೇ ಇಲ್ಲ. ಯಾಕೆ ಕಳ್ಳಾಗಿದ್ದಂದ್ರೆ ಅಷ್ಟ್ಯಾಕೆ ವಿಭೂತಿ ಹಚ್ಕೊಂಡು ಬರ್ತಿದ್ದ, ಅಷ್ಟ್ಯಾಕೆ ಲಿಂಗ ಕಟ್ಕೊಂಡು ಬರ್ತಿದ್ದಿ? ಅಲ್ಲ ಅಲ್ಲ ಅಂದಾಗ ಕೊನೆಗೆ ಅವ ಒಂದು ವಿಚಾರ ಮಾಡ್ತಾನೆ, ನಾನು ಇಷ್ಟೆಲ್ಲ ಹೇಳಿದ್ರು ನೀವು ನಂಬ್ತಾ ಇಲ್ಲ ಅಂತ ಅಂದಮೇಲೆ ನಾನು ನಿಮಗೆ ಇನ್ನೊಂದು ನಿಜವಾದ ಮಾತು ಹೇಳ್ತೀನಿ. ಏನಂದರೆ, ಈಗೇನು ನಾನು ಲಿಂಗ ಕಟ್ಕೊಂಡು ಬಂದೀನಿ, ವಿಭೂತಿ ಹಚ್ಕೊಂಡು ಬಂದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ವಿಭೂತಿ ಹಚ್ಕೊಂಡಿದ್ದೇನೋ ನಿಜ, ಆದರೆ ನಾನು ಕೊಳ್ಳಾಗೇನು ಲಿಂಗ ಕಟ್ಕೊಂಡಿನಿ ಅನ್ನತ್ತಿರಲ್ಲ, ಇದು ಲಿಂಗ ಅಲ್ಲ. ನಾನು ಗೇಟ್ನಾಗ ಒಳಗಡೆ ಬಿಡುವುದಿಲ್ಲ ಅಂತ ಹೇಳಿ ನಾನು ಅಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ಅರಿವಿಗೆ ಕಟ್ಕೊಂಡು ಬಂದಿನೇ ಹೊರತು ಅದು ಲಿಂಗ ಅಲ್ಲ. ಈಗ ನೀವು ಇದನ್ನು ನೋಡಿ ಆದರೂ ನನ್ನ ಕಳ್ಳ ಅಂತ ಹೇಳಿ ಬಿಟ್ಟುಬಿಡಿ ಅಂತ ಹೇಳಿ ತನ್ನ ಕೊರಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಆ ಕಲ್ಲನ್ನು ಹುಚ್ಚಿ ಬಸವಣ್ಣವರಿಗೆ ತೋರಿಸ್ಲಿಕ್ಕೆ ಹೋಗ್ತಾನೆ. ಅದು ಕಲ್ಲು ಇದ್ದಿದ್ದು ಬಸವಣ್ಣನವರ ದೃಷ್ಟಿಯಿಂದ ಅದು ಲಿಂಗವಾಗಿ ಬಿಟ್ಟಿರುತ್ತೆ. ಅವಾಗ ಅವ ವಿಚಾರ ಮಾಡ್ತಾನೆ, ಬಸವಣ್ಣನವರ ಶಕ್ತಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಬಸವಣ್ಣ ತನ್ನ ಕಣ್ಣಿನಿಂದ ಏನು ನೋಡಿದ ಅದೆಲ್ಲ ಪರಿಶುದ್ಧವಾಯಿತು. ಬಸವಣ್ಣ ಏನು ಮಾತನಾಡಿದ ಅವೆಲ್ಲ ವೇದವಾಕ್ಯಗಳಾದವು. ಬಸವಣ್ಣನವರ ಮಾತು, ಬಸವಣ್ಣರ ನಡೆ, ಬಸವಣ್ಣನವರ ಕೈಯಿಂದ ಕೊಟ್ಟಿದ್ದೆಲ್ಲ ಪ್ರಸಾದ ವಾಕ್ಪರುಷ, ಹಸ್ತಪರುಷ, ನೇತ್ರಪರುಷವಾಗಿತ್ತು. ಅಂಥ ಬಸವಣ್ಣನವರ ಒಂದು ದೃಷ್ಟಿಯಿಂದ ಒಂದು ಕಲ್ಲು ಲಿಂಗವಾಯಿತು. ಆ ಒಬ್ಬ ಕಳ್ಳ ಭದ್ರ ಅವತ್ತಿನಿಂದ ತಾನು ಕಳ್ಳತನವನ್ನು ಮಾಡುವುದನ್ನು ಬಿಟ್ಟು ಕಾಯಕವನ್ನು ಮಾಡುತ್ತಾ ಅವನೂ ಕೂಡ ಒಬ್ಬ ಶರಣನಾಗಿ ಪರಿವರ್ತನ ಆದ ಅಂತಂದರೆ ಬಸವಣ್ಣನವರ ಶಕ್ತಿ ಎಷ್ಟು ಅದ್ಭುತವಾಗಿತ್ತು. ಹಾಗಾಗಿ ಅಂಥ ಬಸವಣ್ಣನವರು ಏನು ಪರಿವರ್ತನೆ ಮಾಡ್ತಾ ಬಂದರು ಅಂತಂದರೆ ಆ ಜನರನ್ನು ಪರಿವರ್ತನೆ ಮಾಡ್ತಾ ಬಂದರು. ಬಹುತೇಕ 1, 2 ಇಂಥ ನೂರಾರು ಉದಾಹರಣೆಗಳು. ಪುಣ್ಯವನ್ನು ಸಂಪಾದಿಸಬೇಕು, ದೇವರನ್ನು ಸ್ಮರಣೆ ಮಾಡಬೇಕು. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ಮೇಲೆ ಆಗಲೇ ಹೇಳಿದ್ರಲ್ಲ, ಮನೆ ಬಿಟ್ಟು ಹೊರಗೆ ಬರಲಾರದ ಗೆಳೆಯರು. ನಾವೆಲ್ಲ ಅದಕ್ಕೆ ಬೆನ್ನತ್ತಿದೆವು. ಯಾವುದು ನಮಗೆ ಶಾಶ್ವತವಾಗಿ ನಮ್ಮ ಜೊತೆ ಬರುವುದಿಲ್ವೋ ಅದಕ್ಕೆ ನಾವು ಶಾಶ್ವತವಾಗಿ ಪರಿಶ್ರಮವನ್ನು ಪಡ್ತಾ ಇದ್ದೇವೆ. ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಬರುತ್ತೋ ಅದಕ್ಕಾಗಿ ನಾವು ಒಂದು ನಿಮಿಷವನ್ನು ಸೀಮಿತವಾಗಿ ಇಡ್ತಾ ಇಲ್ಲ. ನಾವು ಒಂದು ನಿಮಿಷವನ್ನು ಅದಕ್ಕೋಸ್ಕರವಾಗಿ ಕಳೀತಾ ಇಲ್ಲ. ಅದಕ್ಕೆ ನಾವು ಪುಣ್ಯವನ್ನು ಸಂಪಾದನೆ ಮಾಡಿದರೆ ಮಾತ್ರ ನಮಗೆ ಜೀವನದಲ್ಲಿ ಒಂದು ಯಶಸ್ಸು, ಒಂದು ಜೀವನಕ್ಕೆ ಒಂದು ಅರ್ಥ ಬರ್ತದೆ. ಇವತ್ತು ನಮಗೆ ಯಾರೂ ರಕ್ಷಣೆ ಮಾಡದೇ ಇರಬಹುದು, ಆದರೆ ಧರ್ಮ ರಕ್ಷಣೆ ಮಾಡೇ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ಅದಕ್ಕೆ ಸುಭಾಷಿತದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹರ್ಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಅಂತಂದರೆ, ನಿಮ್ಮಲ್ಲಿ ಪುಣ್ಯ ಅನ್ನುವಂಥದ್ದು ಒಂದಿದ್ದರೆ ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ, ದಟ್ಟವಾದ ಅರಣ್ಯದೊಳಗೆ ನೀವು ಸಿಲುಕಿಕೊಂಡು ಪ್ರಾಣಾಪಾಯದಿಂದ ಒದ್ದಾಡುವಂತಹ ಸಂದರ್ಭದಲ್ಲಿಯೂ ವನೆ ರಣೆ
ರಣರಂಗದಲ್ಲಿ ಶತ್ರುಗಳ ಮಧ್ಯೆ ಕೂಡಿಕೊಂಡು ಅಲ್ಲಿ ಜೀವನ ಮರಣದ ಹೋರಾಟವನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿಯೂ ಶತ್ರುಗಳ ನಡುವೆ ನೀವು ಇದ್ದು ನಿಮ್ಮ ಜೀವವನ್ನು ಕಳ್ಕೊಳ್ಳುವಂತಹ ಸಂದರ್ಭ ಬಂದಾಗೂ ಕೂಡ ನೀವು ಮಾಡಿದಂಥ ಪುಣ್ಯ ಇದ್ದರೆ ಅದು ನಿಮ್ಮನ್ನು ರಕ್ಷಣೆ ಮಾಡೇ ಮಾಡ್ತದೆ ಅಂತ ಹೇಳ್ತಾರೆ ಅವರು. ಅದ್ರ ಜೊತೆ ಹೇಳ್ತಾರೆ, ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂವ. ನಮಗೆ ಪ್ರಜ್ಞೆ ಇದ್ರೇನು, ಪ್ರಜ್ಞೆ ಇಲ್ದಿದ್ರೇನು, ನಮ್ಮ ಊರಾದ್ರೇನು, ಬೇರೆ ಊರಾದ್ರೇನು, ಎಲ್ಲಿ ಆದ್ರೇನು, ಏನೆಲ್ಲ ಅನಾಹುತ ಆದ್ರೂ ಕೂಡ ನಮಗೆ ರಕ್ಷಣೆ ಮಾಡಲಿಕ್ಕೆ ನಮ್ಮ ಹೆಂಡತಿ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ಬಂಧು ಬಳಗ ಯಾರೇ ಇಲ್ಲದಂಥ ಸಂದರ್ಭದಲ್ಲಿಯೂ ಕೂಡ ನಿನ್ನನ್ನು ರಕ್ಷಣೆ ಮಾಡೋದು ಒಂದೇ ಒಂದು, ಅದು ಪುಣ್ಯ ಮಾತ್ರ ಅಂತ ಹೇಳ್ತಾರೆ. ಪುಣ್ಯ ಇಲ್ಲ ಅಂತಂದರೆ ನಿಮಗೆ ಯಾರೂ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಪುಣ್ಯವನ್ನು ನಾವು ಸಂಪಾದನೆ ಮಾಡೋದು ಹಾಗೇ ಸಾಧ್ಯ ಇಲ್ಲ. ನಾವೆಲ್ಲರೂ ಪುಣ್ಯವನ್ನು ಮಾಡಬೇಕು ಅಂತ ಹೇಳಿ ಸುಮ್ಮನೆ ಏನೋ ಮಾಡಿದರೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಜೊತೆಯಾಗಿ ಬರ್ತಕ್ಕಂಥದ್ದು ಅದು ಪುಣ್ಯ ಒಂದೇ. ಬಹುತೇಕ ಬಸವಣ್ಣನವರು ಎಷ್ಟು ಸಮರ್ಥರಿದ್ದರು, ನೀಲಾಂಬಿಕೆಯವರು ಅಷ್ಟೇ ಸಮರ್ಥರಿದ್ದರು. ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ ಅಂತ. ಬಹುತೇಕ ನಾವು ಜೋಡಿ ಅಂತಂದ್ರೆ ಆಗಿನ ಕಾಲದ ಜೋಡಿನೇ. ಇವತ್ತು ಮೊನ್ನೆ ನಾನು ಎಲ್ಲೇ ಒಂದು ಪೇಪರ್ನಲ್ಲಿ ಓದ್ತಾ ಇದ್ದೆ, ಇವತ್ತಿನ ಕಾಲದಲ್ಲಿ ಜೋಡಿಗಳು ಯಾವುವು ಒಂದೂ ಹೊಂದಾಣಿಕೆ ಇಲ್ಲತ್ತಾರ ಅವರು. ಇವತ್ತೇನು ನಾವು ಅಜ್ಜರ ಹಂಗೆ ಅನ್ಬೇಡ್ರಿ, ನಾವೆಲ್ಲ ಗಂಡ ಹೆಂಡ್ತಿ ಚಲೋ ಅದೀವಿ ಅಂತ ನೀವು ಅಂತಿರ್ಬೇಕು. ಆದ್ರೆ ಅವ್ರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಏನು ಹೇಳ್ತಾರೆ ಗೊತ್ತೇನು? ನೀವಿವತ್ತು ಚಲೋ ಅದೀರ ಅಂದ್ರೆ ಇಬ್ಬರದಾಗ ಒಬ್ಬರು ಸಹನ್ ತೊಗೊಂಡಾರಂತ ನೀವು ಚಲೋ ಅದೀರ ಅಂತ ಅರ್ಥದ ಅಷ್ಟೇ. ಇಬ್ಬರು ಚಲೋ ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ ನೀವಿಬ್ಬರು ಚಲೋ ಇರಾಕ. ಆದ್ರೆ ಒಬ್ಬರು ಸಹನ್ ತೊಗೊಂಡಾರ. ಹೆಂಡತಿಯರ ಸಹನ್ ತೊಗೊಂಡಿರ್ಬೇಕು, ಗಂಡರ ಸಹನ್ ತೊಗೊಂಡಿರ್ಬೇಕು. ಈ ಎರಡು ಮಾರಾಮರಿ ಅದಾವು, ಕೋರ್ಟ್ನಾಗ ಅದಾವು, ಹಿರಿಯರ ಮುಂದೆ ಅದಾವು, ಅದೊಂದು ದಿಕ್ಕಿಗೆ ಅದಾವು, ಅದೊಂದು ದಿಕ್ಕಿಗೆ ಅದಾವು. ಕೂಡಿ ಅದಾವ ಅಂದ್ರೆ ಒಂದರ ಸಮಾಧಾನ ತೊಗೊಂಡಿರ್ಬೇಕಂತ ಅಂದಾಗ ಮಾತ್ರ ನೀವು ಕೂಡಿರೋಕ್ಕೆ ಸಾಧ್ಯ ಅಂತ. ಆದ್ರೆ ಅವ್ನು ಮುಂದೊಂದು ಹೇಳ್ತಾನೆ, ಜೋಡು ಕರೆಕ್ಟ್ ಹೊಂದಾಣಿಕೆ ಇರೋ ಯಾವ ಅನ್ನೋದು ಎರಡು ಉದಾಹರಣೆ ಹೇಳ್ತಾನೆ. ಒಂದು ಚಪ್ಪಲಿ, ಅವು ಎರಡು ಕರೆಕ್ಟ್ ಜೋಡಂತವು. ಇನ್ನೊಂದು ನೀವೇನು ಈಗ ಹೊಸ್ದಾಗಿ ಹಾಕ್ಕೊಳ್ಳೋ ಬಟ್ಟೆ ಮ್ಯಾಚಿಂಗ್ ತೊಗೊಂಡಿರ್ತಾರಲ್ಲ, ಅವು ಅಷ್ಟ ಜೋಡು ಕರೆಕ್ಟ್ ಅಂತ, ಉಳಿದವು ಎಲ್ಲ ಜೋಡು ಯಾವುವು ಒಂದು ಜೋಡು ಸರಿ ಇಲ್ಲ ಅಂತ ಹೇಳ್ತಾನೆ ಒಬ್ಬ ಕವಿ. ಹಾಗಾಗಿ ನಾವು ಇವತ್ತೇನಿರ್ತೀವಲ್ಲ ಜೀವನದಲ್ಲಿ ಅರ್ಥ ಮಾಡಿಕೊಂಡು, ಜೀವನ ಅಂದ್ರೆ ಇಷ್ಟೇ ಅಲ್ಲ, ಭಗವಂತ 83 ಲಕ್ಷ ಜೀವಕೋಟಿ ಯೋನಿಯೊಳಗೆ ಬಂದೆ ಮನುಷ್ಯನಾಗಿ ಹುಟ್ಟಿ ಬರೋದು ಸರಳ ಅಲ್ಲ, ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಈಗೇನು ನಿಮ್ಮ ಮುಂದೆ ಕಾಣ್ತಾವಲ್ಲ ಪಶು ಪಕ್ಷಿ ಪ್ರಾಣಿಗಳು, ಅವು ಎಲ್ಲವನ್ನೂ ಜನ್ಮ ತಾಳಿ ಕೊನೆಗೆ ಮನುಷ್ಯ ಆಗಿ ಹುಟ್ಟಿ ಬಂದಿರಿ. ಇದರಾಗಾರ ನೀವು ಹೌದು ಅನ್ನಿಸ್ಕೊಂಡು ಸಾರ್ಥಕವಾದ ಬದುಕನ್ನು ಮಾಡಿ ಶರಣರನ್ನು, ಬಸವಣ್ಣನವರನ್ನು, ಮಲ್ಲಿಕಾರ್ಜುನನನ್ನು ಸ್ಮರಣೆ ಮಾಡಿ ಜಗದ್ಗುರುಗಳಂಥವರ ಆಶೀರ್ವಚನ ಕೇಳಿ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರಿ ಅಂದ್ರೆ ನಿಮ್ಮ ಬದುಕು ಸಾರ್ಥಕ ಆಗ್ತದೆ. ಅದರ ಹೊರತು ಸಾರ್ಥಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದಕ್ಕೆ ನಮ್ಮ ಕಮಿಟಿಯವರೆಲ್ಲ ಕೂಡಿಕೊಂಡು ಪ್ರತಿ ವರ್ಷ ನಿಮಗೆ ಏನು ಮಾಡ್ತಾರೆ ಅಂತಂದ್ರೆ, ಜನರು ಅದು ವರ್ಷಕ್ಕೆ ಒಮ್ಮೆರ ಪ್ರವಚನವನ್ನು ಕೇಳಿ, ವರ್ಷಕ್ಕೆ ಒಮ್ಮೆರ ಒಳ್ಳೆ ಮಾತುಗಳನ್ನು ಕೇಳಿ. ಮನುಷ್ಯನಿಗೆ ಈಗ ಮನ್ಯಾಗ ನೀವು ದಿವಸ ಕಸ ಹೊಡಗ್ತೀರಿ, ಯಾರು ನಿಮ್ಮ ಮನೆಗೆ ಕಸ ತಂದು ಹಾಕ್ತಾರೇನು? ಇಲ್ಲ. ಮನ್ಯಾಗ ಹುಡುಗರು ಅಥವಾ ಮನ್ಯಾಗ ಹಿರಿಯರು ಯಾರು ಕೂತ್ಕೊಂಡು ನಿಮ್ಮ ಮನೆಗೆ ಕಸ ತೊಗೊಂಬಂದು ಹಾಕ್ತಾರೇನು? ಹಾಕೋದಿಲ್ಲ. ಆದರೂ ನೀವು ಕಸ ಹೊಡೆದಾಗೊಮ್ಮೆ ಕಸ ಬರ್ತೈತೆ, ಬರೋದಿಲ್ಲ? ಬರ್ತೈತೆ. ನಿಮ್ಮ ಮನೆಗೆ ಕಸ ಹಾಕೋದಿಲ್ಲ ಖರೆ, ಕಸ ಹೊಡೆದಾಗೊಮ್ಮೆ ಕಸ ಬರ್ತೈತೆ ಅಂದ ಮ್ಯಾಗ ಒಂದು ಮನೆಗೆ 3 ಸಲ ಕಸ ಹೊಡಗ್ತೀರಿ ದಿವ್ಸಕ್ಕೆ ನೀವು. ಈ ದೇಹದ ಒಳಗಡೆ ಕಸ ಇರ್ತದೆ. ಅಜ್ಜರ ಹೌದು, ಅದೇ ಹಂಗೆ ಕಸ ಬರ್ತದೆ ರೀ. ಕೆಟ್ಟ ವಿಚಾರ ಮಾಡ್ತೇವೆ, ಕೆಟ್ಟದ್ದನ್ನು ನೋಡ್ತೇವೆ, ಒಳ್ಳೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೇವೆ. ನಾವು ಏನೋ ಒಂದು ಪುಣ್ಯದ ಕೆಲಸ ನಡೆದಾಗ ಅದಕ್ಕೆ ಅಡಚಣೆ ಮಾಡ್ತೇವೆ, ಅಥವಾ ಅಡಚಣೆ ಮಾಡೋರ ಜೋಡಿ ಕೈ ಜೋಡಿಸ್ತೇವೆ. ಏನೋ ತಿಳಿಲಾರ್ದೋ ಪಾಪದ ಕೆಲಸ ಮಾಡಿರ್ತೀವಿ. ಅದನ್ನು ತೊಳ್ಕೋಬೇಕು ಅಂತ ಅಂದ್ರೆ ಇಂಥ ಪ್ರವಚನ ಕೇಳಿದಾಗ ಮಾತ್ರ ತೊಳ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಬೇರೆ ಏನು ಮಾಡಿದ್ರೂ ತೊಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.